ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಯಾವ ಡೇಟಲ್ಲಿ ನೀವು ಸಂಬಂಧ ಮಾಡಿದ್ರೆ, ಯಾವ ಡೇಟಲ್ಲಿ ಗಂಡ ಹೆಂಡತಿ ಕೂಡಿದ್ರೆ ನೀವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಂದರೆ, ಇದಕ್ಕೆ ನಾವು ಓವ್ಯುಲೇಷನ್ ಫೇಸ್ ಇಲ್ಲ ಪ್ರೀ ಓವ್ಯುಲೇಷನ್ ಫೇಸಲ್ಲಿ ನೀವು ಗಂಡ ಹೆಂಡತಿ ಕೂಡಬೇಕು. ಯಾವಾಗ ಅಂದರೆ, ನೀವು ಡೇಟ್ ಆಗ್ತಿದ್ದೀರಾ ಅಂದರೆ ಮೊದಲನೇ ದಿನ ಯಾವ್ದು ಬ್ಲೀಡಿಂಗ್ ಆಗುತ್ತೆ ಅದು 1ನೇ ದಿನ ಆಗುತ್ತೆ. ಅವತ್ತಿಂದ ಸ್ಟಾರ್ಟ್ ಮಾಡಿ 12, 14 ಮತ್ತು 16 ದಿನ, ಈ 3 ದಿನಗಳಲ್ಲಿ ಟ್ರೈ ಮಾಡಿದ್ರೆ ನಿಮಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಪ್ರೆಗ್ನೆನ್ಸಿ ಆಗೋಕ್ಕೆ ಗಂಡನ ವೀರ್ಯಾಣು, ಹೆಣ್ಣಿನ ಧಾತು ತುಂಬಾ ಇಂಪಾರ್ಟೆಂಟ್. ಇವಾಗ ನಿಮಗೆ ಪ್ರೆಗ್ನೆನ್ಸಿ ಚಲೋ ಮಗು ಹುಟ್ಟಬೇಕು ಅಂದರೆ ನಿಮ್ಮ ದೇಹದಲ್ಲಿ ಕೆಟ್ಟ ಹ್ಯಾಬಿಟ್ಸ್ ಯಾವುದು ಇರಬಾರ್ದು. ಗಂಡು ಮಗ ಆಗಿದ್ರೆ ಅವರು 3 ತಿಂಗಳ ನೀವು ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು ಮತ್ತು ಉಳಿದ ಎಲ್ಲ ಕೆಟ್ಟ ಚಟಗಳು, ಗುಟ್ಕಾ ಹಾಕೊಳ್ಳೋದು, ತಂಬಾಕು ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಮ ಸ್ಪರ್ಮ್ ತುಂಬಾ ಒಳ್ಳೆಯದಿರುತ್ತೆ. ಹೆಣ್ಣು ಮಗಳು ಆದರೆ ಡ್ರಿಂಕ್ಸ್ ಮಾಡೋದು ಇದೆಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ಮೋಕ್ ಮಾಡೋದು ಮಾಡಬಾರ್ದು. ಇದು ತುಂಬ ಡೇಂಜರ್. ಈ ರೀತಿ ಕಂಟೆಂಟ್ಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ಧನ್ಯವಾದ.